ಎಂತ ಚಂದ ಐತಿ ಹುಡುಗಿ, ಭಾರಿ ಚಂದ ಐತಿ ಬಿಡ. ಅಡ್ಡಿ ಇಲ್ಲ, ನಮ್ಮ ಇವಂಗ ಜೋಡಿ ಆಗ್ತಕ್ಕದ್ದೈತಿ. ಅಡ್ಡಿ ಇಲ್ಲ ಅಡ್ಡಿ ಇಲ್ಲ. ಓಹೋ, ಹುಡುಗಿ ಬಗ್ಗೆ ವರ್ಣನೆ ಬೇರೆ. ಅಡ್ಡಿ ಇಲ್ಲ. ಅವ್ರೇನ್ ವರದಕ್ಷಿಣೆ ಕೊಡ್ಲಿಕ್ಕಟ್ಟತ್ತು ಬಿಡ್ಲಿಕ್ಕಟ್ಟತ್ ನಾವು ಕೇಳುದು ಬೇಡ. ಹೆಣ್ಣು ಸಿಗದ ವಜ್ಜಿ, ಇನ್ನು ವರದಕ್ಷಿಣೆ ಕೇಳಿದ್ರೆ ಮಾರಿ ಕೊಡ್ತಾರ ಯಾರಾದ್ರ ಮತ್ತೆ ತಿಳಿದಂತಾರ. ಬೇಡ, ಒಳ್ಳೆ ಹುಡುಗಿದಾಳ, ಮಸ್ತ್ ಅದಾಳ. ಬಡ ಬಡ ಆದಷ್ಟು ಬೇಗ ಫೆಬ್ರವರಿ ಒಳಗ್ ಲಗ್ನ ಇಟ್ಕೊಳ್ಳೋಣ ಅಂತ ಅವ್ರು ಅಂದಾರ. ನಾವು ಬಡ ಬಡ ಮುಗಿಸ್ಬಿಟ್ರೆ ಆಗೋಕತಿ. ಏನು ಫೆಬ್ರವರಿ ಒಳಗ ಮದುವೆ? ಅಲ್ಲ ಎಷ್ಟು ಮುಂದುವರೆದಾರ ಹಂಗಾರೆ ಇವ್ರ. ಓಹೋ, ಭಾರಿ ಜೋರ್ ತಯಾರಿ ನಡೆದತ್ತ ಹಂಗಾರೆ. ಅವ್ವ ಅಪ್ಪ ಅಕ್ಕ ಹಂಗಾರ ನಾ ಬರ್ಲ್ಯಾ? ಒಂದ್ ಸ್ವಲ್ಪ ಚಾ ಕುಡ್ದು ಹೋಗು. ಬ್ಯಾಡ ಮಾವ, ಮಸ್ತ್ ಅವಲಕ್ಕಿ ಮಾಡಿದ್ಲು. ಏನ್ ರುಚಿ ಆಕಿನ ಮಾಡ್ಯಾಳಂತಲ್ ಮಾವ. ಅವಲಕ್ಕಿ ಖತರ್ನಾಕ್ ಆಗಿದ್ವು. ನಾ ತಿಂದು ಮತ್ತೊಟ್ಟ ನಿಮ್ ತಾಟ್ನಿಂದು ನಾನು ಹಾಕಿಸ್ಕೊಂಡೆಲ್ಲ. ಅವಲಕ್ಕಿ ತಿಂದು ಚಾ ಕುಡ್ದನಿ, ಏನು ಹೊಟ್ಟಿಸ್ತಿಲ್ಲ. ಬ್ಯಾಡ ಮಾವ. ಆಯ್ತಪ್ಪ, ಸೌಕಾಶ ಹೋಗ್ರಂಗಾರ ಹದಿಮ್ಯಾಗ. ಮಾವ ಅವ್ವ ಅಪ್ಪ ನಿನ್ ಜೊತೆಗೆ ಮಾತಾಡಕತ್ತಿರೋದು. ನನ್ ಮಾತಂದ್ರೆ ಏನ್ ಕಿವಿನೇ ಹಾಕೊಳ್ಳಾರ, ನಿಮ್ ಪಾಡಿ ನೀವ್ ಅದಿರಲ್ಲ. ಏನಾತ ಏನಾತ? ಎದಕ್ ಹಂಗಾಕ್ ಬಾಯ್ ಮಾಡಕತ್ತಿ? ನಾನ್ ಬಾಯ್ ಮಾಡಕತ್ತೀನಲ್ಲ, ಬೆಳಗ್ಗೆಯಿಂದ ಕೆಲ್ಸಕ್ಕೆ ಹೋಗ್ಲಾರ ಇಲ್ಲೇ ಕಾಯ್ತಾ ಇದೀನಿ. ಏನಾತವ ಈಗ? ಕಾಯ್ತಾ ಇದ್ರಿ ಏನ್ ಮಾಡ್ಬೇಕು? ಯಾಕೆ ನೀ ಅದಕ್ಕೆ ಕಾಯಕತ್ತಿದ್ದಿ? ತಾಳಿ ಕೊಟ್ಟು ಹೋಗಂತ ಹೇಳಿತ್ತಲ್ಲ ಹುಡುಗಿ ನಿನಗ. ತಮಾಷೆ ಮಾಡಕತ್ತೇನವ? ನನ್ನ ಗಂಡಗ ನೀನ್ ಇನ್ನೊಂದು ಹುಡುಗಿ ಹುಡ್ಕಾಕ್ ಹೋಗಿ ನಾನು ನಿದ್ದೆ ಮಾಡ್ಬೇಕನ? ಇದು ಕೆಲ್ಸಕ್ಕೆ ಹೋಗ್ಬೇಕನ? ಮಾವ, ನಾ ಇರತ್ಲೆ ಹಿಂಗ್ ನೋಡಕ್ ನಿನಗರ ಮನಸ್ಸು ಹೆಂಗ್ ಬಂತು? ಅಕ್ಕ, ನಾನು ಅದಕ್ಕ ಮನಿಗ್ ಬರಲ್ಲ, ನಾ ಅಲ್ಲೇ ದಾರ್ಯಾಗ ಇಳಿಸ್ತೇನೆ ಅಂದ್ರೆ ನೀವಿಬ್ರು ಕೇಳಲಿಲ್ಲ. ನಾ ಹೋಗ್ತೇನಲ್ಲ, ಅವ್ವ ಅಪ್ಪ ಕಾಯಕತ್ತಾರ. ಅಲ್ಲ ನಾನು ಮಾತಾಡಕತ್ತೀನಿ, ಹಂಗ ಹೋದ್ನಲ್ಲವ. ಏನ್ ಮಾಡ್ಬೇಕು? ಇದ್ ನಿಂತ ನಿನ್ ಜೊತೆಗೆ ಮಾತಾಡಿ ಏನ್ ಮಾಡ್ಬೇಕವ? ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ ಅಂದ್ರ ಅಷ್ಟ್ರ ಒಳಗೆ ಹೋಗ್ತೀರಿ. ಏನ ತಿಳ್ಕೊರಿ. ಮೊದಲನೇ ಹೆಂಡತಿ ಇದ್ದಾಗ ಎರಡನೇ ಹೆಂಡತಿ ಮದುವೆ ಮಾಡ್ಕೊಳ್ಳೋದು ಎಷ್ಟು ಅಫೆನ್ಸ್ ಅಂತ ಗೊತ್ತೈತಿ? ಬಾಯಿ ಮುಚ್ಕೊಂಡಿರ್ತೀಯನ? ಬಾಯಿ ಮುಚ್ಕೊಂಡಿರ್ತೀಯನ? ನೀ ಕೋರ್ಟು ಕಾನೂನು ಕೇಸು ನಿನಗಟ್ಟ ಗೊತ್ತನ, ಮತ್ತೆ ಯಾರಿಗೆ ಗೊತ್ತಿಲ್ಲನ? ಹೆಂಡತಿ ಗಂಡನ ಜೋಡಿ ಏನ ಬಾಳೆ ಮಾಡಕ್ ಒಪ್ತಾ ಇಲ್ಲ ಅಂದ ಮೇಲೆ ಅವ ಇನ್ನೊಂದು ಲಗ್ನ ಮಾಡ್ಕೋಬಹುದು. ಏನ ನೀ ಹೆಂಗಿದ್ರು ಅದೇನೋ ಡೈವರ್ಸ್ ಕೊಡ್ತೇನೆ ಅಂದಿಯಲ್ಲ ಅವಂಗ, ಕೊಡು ಮತ್ತೆ. ಹೆತ್ತ ಸಂಕಟಕ್ಕೆ ಮನ್ಯಾಗಿರ್ತೀಯ, ಇರು ಮಾಡಿ ಹಾಕ್ತೇನೆ, ಮುಗೀತು ಅಷ್ಟೇ. ಏನು ಇನ್ನೊಂದು ಮದುವೆ ಮಾಡು ಅಂತ ನಾನು ಕೇಳಬೇಡ. ನಿನಗೆ ಇಷ್ಟ ಯಾರು ಬೇಕಾದ್ರೆ ಬೇರೆದವ್ರನ್ನ ಕರ್ಕೊಂಬ, ಮದುವೆ ಮಾಡಿ ಕಳಿಸ್ತೇನೆ. ನನಗೆ ಮಾತ್ರ ನಿನಗೆ ಕನ್ಯೆ ಹುಡುಕೋದು ಮಾಡೋದು ಮದುವೆ ಮಾಡೋದು ಇದು ಯಾವುದೂ ಆಗೋದಿಲ್ಲ. ಹೊರ ಹುಡುಕಿ ಮದುವೆ ಮಾಡಕ್ಕೆ. ಯಾಕಂದ್ರೆ ಅವ್ರು ಕೇಳ್ತಾರ, ಒಂದೇ ಹೆಂಡ್ತಿನ ಇದು ಗಂಡನ್ನ ಯಾಕೆ ಬಿಟ್ಲು ನಿಮ್ಮ ಮಗಳು ಅಂತೇಳಿ. ಒಂದೇ ಗಂಡನ್ನ ಯಾಕೆ ಬಿಟ್ಲು ಅಂದ್ರೆ ನಾನೇನು ಹೇಳ ಅವ್ರಿದ್ರಿಗೆ? ಹೌದಿಲ್ಲ? ಇಲ್ಲ ಆಕೆ ಹಿರಿಯರು ನೋಡ್ಕೊಳಕ್ ಆಗೋದಿಲ್ಲ, ನಾಟಕ ಮಾಡಿ ಕೈ ಬಿಟ್ಲು ಅಂತೇಳಿ ಹೇಳಕತ್ತೇನ? ಅದಕ್ಕೆ ನಾ ಅದೆಲ್ಲ ಏನು ಹೇಳೋದಿಲ್ಲ. ಲವ್ ಮ್ಯಾರೇಜ್ ಹಾಕೇನಂದ್ರೆ ಇನ್ನೊಂದು ಆಗ ನಾನು ತಾಯಾಗಿ ಈ ಮಾತು ಹೇಳಕತ್ತೇನೆ. ಏನು ಯಾರು ಹೇಳ್ತಾರ ಬಿಡ್ತಾರ ನಂಗೆ ಗೊತ್ತಿಲ್ಲ, ನಾ ಹೇಳಕತ್ತೇನೆ. ನೀನು ಮನಸ್ಸು ತಿಳ್ದಂಗೆ ಮಾಡ್ಕೊ. ಆದಷ್ಟು ದೌಡ್ ಪಾಪ ನನ್ನ ಮಗ ನಮ್ಮ ತಮ್ಗೆ ಡೈವರ್ಸ್ ಕೊಡು ನೀನು. ಪಾಪ ಇನ್ನೊಂದು ಮದುವೆ ನಮ್ಮ ಹುಡುಗಿಯರ ಇವತ್ತಿತ್ತು. ಏನು ಚಂದ ಇತ್ತಂತಿತ್ತು, ಇದ್ದಿದ್ದು ಗೊಂಬೆಗಿತ್ತು. ಕರೇನ ಭಾಳ ಚಂದ ಇತ್ತು ಹುಡುಗಿ. ಮೊನ್ನೆ ಹೆಂಡತಿ ಹಿಂಗೆ ಆಗೈತ್ರಿ ಅಂತ ಹೇಳಿದ ಬಾಯ್ ಬಿಟ್ಟು. ಆಯ್ತು ಬಿಡ್ರಿ ಅಂತ ಒಪ್ಕೊಂಡ್ರು. ಹುಡುಗಿ ಚಲೋ ಐತೆ, ಅಡ್ಡಿ ಇಲ್ಲ. ಬಡ ಬಡ ನೀ ಕೊಟ್ಟಂದ್ರೆ ಅವ್ರು ಲಗ್ನ ಆಗಕ್ಕೆ ಅನುಕೂಲಕತಿ. ಏನು ಹಾಕ್ಬಿಡು, ಕೇಸ್ ಹಾಕ್ಬಿಡು. ಇವತ್ತ ಓಕೆ ನೋಡು. ಹೌದು, ಬರೀ ಅನ್ನದಾಗೈತವ, ಇವತ್ತ ಕೊಟ್ಬಿಡು. ಅಯ್ಯೋ ರೀ, ಅರ್ಬಿ ಹೋಗೋದಾಕ್ಬೇಕ್ರಿ. ಬೆಳಗ್ಗೆ ಅವಸರ ಅಂತೇಳಿ ಹೊಸು ತೋಸಿಟ್ಟು ಹಂಗೆ ಹೋಗಿದ್ದೆ. ನಾಳೆಗೆ ಮುಗಿಸ್ನಾರ್ತಾವ್. ನಾವು ಸರ್ಬಿ ಹೋಗೋದಾಗ್ತೇನೆ ತಗೋರಿ. ಹಂಗಾರೆ ನೀವು ಒಂಚೂರು ಹೋಗ್ಬೇಕಾರೆ ಅಡ್ಡಕ್ಕೇನಂದ್ರೆ ಅಡ್ಡ ಆಗ್ರಿ, ಇಲ್ಲ ಬೇರೆ ಏನಾರ ಕೆಲಸ ಇದ್ರೆ ಮಾಡ್ಕೊರಿ. ಅಯ್ಯೋ ಗಾಡ್ಯಾಗ ಕುಂತ ನಡ ಅನ್ನೋದು ಹೋಗೈತಿ, ಒಂಚೂರು ಹಂಗತ್ ಮಕ್ಕೋತೀನಿ. ಅಲ್ಲ ಮನ್ಯಾಗ ಅದೀವನ್ನ ಕರ್ಬಿ ಹೋಗೋದಾಕದ್ ಬೇಡನ? ಒಗದಿ ಏನೋ ಬಿಟ್ಟಿ ಹಂಗ ಇಟ್ಟಿಯ? ಮತ್ತೆ ನಾನು ಯಾವ ಅರ್ಬಿನೂ ಒಗದು ಹಾಕಿಲ್ಲ. ಇದನ್ನ ಮತ್ತೆ ಹೇಳೋದು. ಒಂದು ನಾಲ್ಕು ಅರ್ಬಿ ಒಗದಾಕ್ಬೇಕಾ? ಅವು ಬಂದು ತ್ರಾಸಕತ್ತಿ ಒಗ್ಯಾಕ ಅಂತೇಳಿ. ಅದ್ರಾಗ ನಂದು ಒಂದು ಸೀರೆ ಲಂಗ ಅಷ್ಟು ಬಿಟ್ರೆ ಉಳಿದಿದ್ವೆಲ್ಲ ನಿನ್ವೇ ಅದಾವು. ಆಫೀಸ್ ಹೋಗಾಕೊಂದು, ಮನೆಗೆ ಬಂದು ಹಾಕೊಳ್ಳೋದು ಒಂದು, ಇಂಥವು ತೋರಿಸ್ಕೊಂಡಿದ್ದೊಂದು ಆದ್ಮ ಇದು ಅಂತ ಹೇಳಿ ಒಗದು ಹಾಕ್ಬೇಕಪ್ಪ. ಒಂಚೂರು ಒಗ್ಯೋದು ಬಿಟ್ಟು. ಇಲ್ಲಾಂದ್ರೆ ಇವತ್ತು ನನಗೆ ಯಾಕೆ ಭಾಳ ಸುಸ್ತ ಆಗೈತಿ ಇವತ್ತು. ಒಂಚೂರು ನಾ ಹೇಳೋದಾದ್ರೆ ಒಂಚೂರು ಒಗದು ಹಾಕ್ಬಿಡವ. ಏನು ಒಗದು ಹಾಕ್ಬಿಡು. ಅಲ್ಲೇ ಬ್ರಷು ಸೋಪು ಎಲ್ಲ ಅಲ್ಲೇ ಅದಾವು, ಒಗದು ಹಾಕ್ಬಿಡು ಒಂದೀಟು. ಅಯ್ಯ ಬಾ, ಒಂದೀಟು ನಾನು ಮಕ್ಕೋತೇನೆ ನಿಮ್ಮ ಅಪ್ಪನ ಕೂಟ. ಅತ್ತಾಗ ಭಾಳ ಸುಸ್ತಾದಂಗೆ ಆಗ್ಬಿಟ್ಟತ್ ನನಗೂ. ಯಾಕೆ ನೋಡ್ರಿ, ಅದ್ರ ಅರ್ಬಿ ಒಗದಾಕ್ತಾಳ. ಒಗದಾಕ್ಲಿಲ್ಲ ಅಂದ್ರೆ ನಾಳೆ ಅಕ್ಕಿಗೆ ಹಾಕೊಳಕ್ಕಿಲ್ಲ, ಒಗದು ಹಾಕಾಕಬೇಕು. ಅಲ್ಲ ನನ್ನ ಮಾತಂದ್ರೆ ಇವ್ರು ಯಾರಿಗೂ ಕಿಮ್ಮತ್ತೇ ಇಲ್ಲಲ್ಲ. ಹೆಂಗ ಹೋದ್ರಲ್ಲ ನನ್ನ ಮಾತು ಕೇಳಿದ್ರು ಕೇಳಾರ್ದಂಗೆ ಇವ್ರು. ಛೇ, ಎಂತ ತಂದೆ ತಾಯಪ್ಪ. ಅಲ್ಲ ತಂದೆ ತಾಯಿಯಾಗಿ ಇವರೇ ಹಿಂಗೆ ಮಾಡ್ತಾರಲ್ಲ. ನನ್ನ ಮಾತಂದ್ರೆ ಕಿಮ್ಮತ್ತಿಲ್ಲಲ್ಲ ಇವ್ರಿಗೆಲ್ಲರಿಗೂ. ಎಲ್ಲಿವರೆಗೆ ಬಂತು ಅದ ಕಟ್ಟೋದು ಕೆಲಸ? ಅದು ಹೇಳ್ಬೇಕಂದ್ರೆ ಅಮ್ಮ ಪಾಯ ಅದು ಕುಂತೈತಿ. ಈಗ ಗಾಡಿ ಇನ್ನೊಟ್ಟು ಏರ್ಬೇಕು, ಮ್ಯಾಗ ತಗಡ ಹಾಕಿಸ್ಬಿಡನನ್ರಿ? ತಗಡ ಬೇಡ, ಒಳಗೆ ಕುಂತರಿಗೆ ಜಳ ಜಗ್ಗಕತಿ. ಆಮೇಲೆ ಈಗ ಅಲ್ಲಿ ಒಳಗೆ ಕೆಲಸನೂ ಮಾಡಕ್ಕೆ ತ್ರಾಸ ಆಕತ್ತೇನ ಅಂತೇನೆ ನಾನು. ಏನು ಮಾಡ್ಬಿಡೋಣ? ತಗಡ ಬೇಡ, ಸ್ಲ್ಯಾಬ್ ಹಾಕಿಸ್ಬಿಡೋನಲ್ಲ. ಬ್ಯಾಡ್ರಿ, ಸ್ಲ್ಯಾಬ್ ಹಾಕ. ಮತ್ತೆ ಸ್ಲ್ಯಾಬ್ ಹಾಕ್ಸ, ಅದಕ್ಕೆ ರೊಕ್ಕ ಮುಕ್ಕಳಾರ ಖರ್ಚು ಮಾಡ ಬೇಡ. ಈಗಾಗಲೇ ಭಾಳಷ್ಟು ಹೊಂಟೈತಿ ರೊಕ್ಕ. ನಾನು ಅದಾದ್ರೆ ನಾವು 3 ಹೊತ್ತು ಅಲ್ಲೇ ಇರ್ಬೇಕಾಗಿಲ್ಲ. ರಾತ್ರಿ ಬಂದು ನಮ್ಮ ಮನೆ ನಾವು ಮುಕ್ಕೋತೀವಿ, ಅವ್ರವ್ರ ಮನೆಗೆ ಅವ್ರು ಹೋಗ್ತಾರೆ. ಹೌದಿಲ್ಲ? ಬೆಳಗಿಂದ ಚಂತನ ಒಂಚೂರು ಕೆಲಸ ಆಕತ್ತಷ್ಟೇ. ಬೇಡ, ಏನು ಜಳ ಅನ್ನಕ್ಕೆ ಸ್ವಲ್ಪ ಬೇಸಿಗೆಯಾಗಷ್ಟೇ ಸ್ವಲ್ಪ ಫ್ಯಾನಿಗೆ ಹಚ್ಚನ. ಆಮೇಲೆ ಇದು ತಗಡಿನ ಮೇಲೆ ತೆಂಗಿನ ಗರಿ ಹಾಕಿಸ್ಬಿಡೋಣ ಅಂತೇನೆ ನಾನು. ಹೌದಿಲ್ರಿ? ತೆಂಗಿನ ಗರಿ ಹಾಕ್ಸೋದ್ರಿಂದ ಅಷ್ಟು ಜಳ ಆಗೋದಿಲ್ಲ.
ಕಡಿಮೆ ಕತೆ. ಹೌದು ತಪ್ಪ. ತೆಂಗಿನ ಗರಿ ಹಾಕಿಸ್ಬಿಡ್ರಿ, ಏನು ಹೊಲ್ದಾಗ ಬೇಕಾದಷ್ಟು ನಮ್ಮ ತೆಂಗಿನ ಗರಿ ಜಗ್ ಬಿದ್ದಿರ್ತಾವೆ. ಒಂದು ತೊಗೊಂಬಂದು ಇಲ್ಲ ಒಂದಿಷ್ಟು ಬೇರೆ ಹೇಳಾದ್ರೆ ಗರಿ ಒಂದು 30-40 ಮತ್ತೆ ಕೊಂಡಾದ್ರೂ ಅಡ್ಡಿ ಇಲ್ಲ, ಹಾಕಿಸ್ಬಿಡಕ್ಕೆ ಬರ್ತೈತಿ. ಈಗಂತೂ ತಂಡಿಗಾಲ, ಈಗ ಸದ್ಯಕ್ಕೆ ಚಿಂತಿಲ್ಲ. ಮುಂದೆ ಬರೋ ಬ್ಯಾಸ್ಗಿಗೆ ಬೇಕಾದ್ರೆ ತರಿಸಿ ಹಾಕ್ಸಕ್ಕೆ ಬರ್ತೈತಿ. ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ಮತ್ತೆ ಯಾಕೆ ಸ್ಲ್ಯಾಪಿಗೆ ಏನು ತುಸಾರ ಹೋಗ್ಕೋಕತ್ತೇನಪ್ಪ, ಒಂದು 70-80 ಸಾವಿರ ರೂಪಾಯಿನ ಕೈ ಬಿಟ್ಬಿಡ್ತೈತಿ. ಮತ್ತು ಹಂಗೆ ಸಿಮಿಟು ಉಸುಗು ಕಡಿ ಅಂತೇಳಿ ಬೇಡ. ಈಗ ಒಟ್ಟ ರೊಕ್ಕ ಎಷ್ಟು ಬಿಟ್ಟೈತಿ? ರೊಕ್ಕನ ಕಷ್ಟ ಬಿಡ್ಬೇವ. ಅಲ್ಲೇ ಸ್ವಚ್ಛ ಮಾಡ್ಸಕ ಮಾಡಕ ಪಾಯ ಹಾಕ್ಸಕ ಮಣ್ಣಿಗೆ ಉಸಿಗೆ ಅಂತಂದ್ರೆ ಏನಿಲ್ಲ ಅಂದ್ರೂ ಒಂದು ಹಂಗೊಂದು 2-2.5-3 ಲಕ್ಷ ರೂಪಾಯಿ ಹೋಗೈತಿ. ಈಗ ದೊಡ್ಡ ಕಾಣಕತ್ತಲ್ಲ, ಪಾಯಕ್ಕೆ ಕಲ್ಲು ಉಸುಗು ಕಡಿ ಸಿಮಿಟು ಭಾಳ ತುಟ್ಟೈತವ. ಜೊತೆಗೆ ಅದು ಏನದು ತೆಗಿಯರಿಗೆ ಮತ್ತೊಂದು ಲಾರಿ 2 ಲಾರಿ ಮಣ್ಣು ಬೇಕಾತು. ಮಣ್ಣು ಹೋಗತಿ, ಆಳು ಪಗಾರ ಅಂದ್ರೆ ಹೋಗತ್ತೀವ, ಅಷ್ಟು ಬೇಕು. ಒಟ್ಟು ಮುಗಿಮಟ ಒಂದು 5-6 ಲಕ್ಷ ರೂಪಾಯಿ ಬೇಕನ? ಇಲ್ಲ ಮೇನ್ ಇದ್ದಿದ್ದ ಪಾಯ ಇವೆಲ್ಲಕ್ಕೆ ರೊಕ್ಕ ಭಾಳ ಹೋಗತ್ತೆ. ಗಾಡಿಗೆ ಅಂತ ಏನು ಹೋಗಲ್ಲ. ಮತ್ತು ತಗಡ ಹಾಕ್ಸನ್ನಕತಿ, ತಗಡಿಗೆ ಒಂದು 20-25 ಸಾವಿರ ರೂಪಾಯಿ, 20 ಸಾವಿರ ಬೇಕು ತಗಡಿಗೆ. ತಗಡ ಒಂದು 20 ಸಾವಿರ ಅಂದ್ರೆ ಗಾಡಿ ಇರ್ತದೆ. ಆತು ಇನ್ನೊಂದು 1-1.5 ಲಕ್ಷದಾಗ ಕೆಲಸನ ಮುಗಿದೋಕತಿ. ಹೌದನಪ್ಪ, ಹಂಗಾರೆ ಸರಿ ಆಗ್ಲಿ ತಗೋ. ಹಂಗಾರೆ ಪಟ ಮುಗಿಸ್ಕೊರಿ ಕೆಲಸನ. ಆದ್ರೆ ಬರೀ ಕೆಲಸದ ಕಡೆನ ಲಕ್ಷ ಕೊಡಕ್ಕೆ ಹೋಗ್ಬೇಡ್ರಪ್ಪ, ಒಂಚೂರು ಮನೆ ಕಡೆನೂ ಲಕ್ಷ ಇರಲಿ. ಏನು ನಾವೇನು ಮನೆ ಕಡೆ ಲಕ್ಷ ಕೊಟ್ಟಿಲ್ಲ. ಅಲ್ಲಪ್ಪ, ಎಲ್ಲ ಬಾಯಿ ಬಿಚ್ಚಿ ಹೇಳ್ಬೇಕನ. 3 ಹೊತ್ತು ಕೆಲಸ 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 ಅಂತೇಳಿ ಇದ್ರೆ ಒಂದು ಸ್ವಲ್ಪ ಭಾಳ ದಿನಾನು ಆತು. ಸ್ವಲ್ಪ ದವಾಖಾನಿ ಏನಾರ ತೋರಿಸ್ಕೊಂಬರೋದದು ಮಾಡ್ತೀರ ಏನೋ ನೋಡ್ರಿ. ಮತ್ತು ಮಕ್ಕಳು ಮರಿ ಎಲ್ಲ ಬೇಕಲ್ಲಪ್ಪ. ಓ ಹಾದನ್ ಬೇ. ಆಯ್ತು ಬೇ, ಇದು ಮಾಡ್ತೋ ಬೇ. ನೀ ಅದಕ್ಕೆಲ್ಲ ಯಾಕೆ ತಲೆ ಕೆಡ್ಸ್ಕೊಂತಿ? ನೋಡಪ್ಪ ಏನು ಮಾಡ್ತೀರಿ. ಶಾಂತ, ನೀ ಹೇಳ್ದಂಗ ಮಾಡಿದೆ. ಆಕಿ ಮಾತಿ ಕಿಮ್ಮತ್ತ ಕೊಡಕ್ ಹೋಗ್ಲಿಲ್ಲ. ಹುಡುಗಿ ನೋಡಕ್ ಹೋಗ್ಯವೆ ಅಂತೇಳಿ ಸುಳ್ಳು ಹೇಳಿನಿ. ಹುಡುಗಿ ನೋಡ್ಕೊಂಬಂದ್ವಿ ಅಂತನೂ ಹೇಳಿದೆ. ಹೌದಾ? ಏನಂದ್ಲ? ಅನ್ನೋದೇನೈತಿ, ಉರ್ಕೊಳಕತ್ತಾಳ ಒಂದ್ ಅಳತಿ. ಹೊಟ್ಟೆ ಹಾಕಿ ಸಂಕಟ ಗೊತ್ತನ. ಏನಿದು, ಏನ್ ಮಾಡಾಕತ್ತೀರಿ? ನಾ ಇಲ್ಲೇ ಅದನಿ ಆದ್ರೂ ಇದು ಮಾಡಾಕತ್ತೀರಿ. ಸ್ವಲ್ಪರ ನಿಮ್ಗೆ ಒಬ್ರೊಬ್ರು ಇಲ್ಲ. ಅಲ್ಲ, ನಾ ಇರತ್ಲೆ ಹಿಂಗ್ ಮಾಡಕ್ ನಿಮ್ಗೆ ಮನಸ್ಸು ಹೆಂಗ್ ಬಂತು? ಅಯ್ಯೋ 1-2 ಮಾತಾಡ ಮಾತು ನೋಡ್ಬೇಕಿತ್ತು ನೀನ. ಅದ್ರಾಗ ಅಕ್ಕ ಮಾವ ಇಬ್ರು ಕೂಡ ನನ್ಗ ಇದು ಮಾಡಾಕತ್ತಿರಲ್ಲ, ಸಪೋರ್ಟ್ ಮಾಡಾಕತ್ತಿರಲ್ಲ. ಮತ್ತೊಟ್ಟು ಸಿಟ್ಟು ಬಂದ್ಬಿಡತ್ತೆ ಆಕಿಗೆ. ಇವತ್ತು ಕೆಲ್ಸಕ್ಕೆ ಹೋಗಿದ್ದಿಲ್ಲ, ಹಂಗ ನಿಂತಿದ್ಲು. ಅದೇ ಯಾರಿಗಾದ್ರೂ ಒಂದು ವಸ್ತು ಬೇಡ ಅಂತ ಬಿಟ್ಟಾಗ ಅದನ್ನ ಬೇರೆದವ್ರು ತಗೊಳಕತ್ರ ಸಮಾಧಾನ ಆಗಲ್ಲ. ಅದು ಒಂದು ಆತು. ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ, ನಮ್ದನ್ನ ಇನ್ನೊಬ್ರಿಗೆ ನಮ್ದೇ ನಾವ್ ಇಷ್ಟಪಟ್ಟವ್ರು ಇನ್ನೊಬ್ರು ಇಷ್ಟಪಡ್ತಾರಂದ್ರೆ ಸಹಿಸ್ಕೊಳಕ್ ಆಗಂಗಿಲ್ಲ. ಏನ್ ಮಾಡ್ಯಾಕತ್ತಿಲ್ಲ? ಇಷ್ಟೆಲ್ಲ ಮಾಡಿದೆ? ಯಾವಾಗ ಹೇಳಿದೀವ ಇದನ್ನೆಲ್ಲ ನೀನು? ಇನ್ನೇನ್ ಮಾಡೋದಮ್ಮ, ಯಾಕಂದ್ರೆ ಆಕಿಗೆ ಹೇಳಿ ಸಾಕಾತ. ಯಾರ ಮಾತು ಕೇಳಲ್ಲ. ಅದೇನಂತಾರ, ಮುಳ್ಳಿಂದ ತೆಗಿಬೇಕಂತೇಳಿ ದಂಡಂ ದಶಗುಣ ಬಂದಂಗ ಆಕಿಗೆ ಸಾಮ ಭೇದ ದಂಡ ಎಲ್ಲ ಉಪಯೋಗಿಸೋಣ ಅಂತ ನಿಂತೆ. ನೋಡೋಣ, ಸಮಾಧಾನನು ಹೇಳಾತ, ಅದಾಗ್ಲಿಲ್ಲ. ಇನ್ನೀಗ ಭೇದ ಇದನ್ನ ಉಪಯೋಗಿಸಕತ್ತೆ ನೋಡೋಣ ಅಂತ. ಹೌದನ? ಆಗ್ಲಿ ಬಿಡವ, ಎತ್ತಾಗ ಒಟ್ಟ ಹುಡುಗಿ ಒಂದು ತಿಳ್ಕೊಂಡು ಶಾಣೆ ಆಗಿ ಬಂದ್ರೆ ಸಾಕು. ಯಾಕ ಎಷ್ಟೊತ್ತಾತು ಬಿಟ್ಟು ಬರ್ತಾನಂತ ಹೋದವ, ಇನ್ನೂ ಬರಲೇ ಇಲ್ಲಲ್ಲ ಈ ಹುಡುಗ. ಏನಪ್ಪ, ಮತ್ತೇನಾರ ಬೇರೆ ಕೆಲಸ ಇತ್ತಂತೇಳಿ ಹೋದ್ನ ಏನ? ನಿನಗೇನಾರು ಹೇಳೋದ್ನ ಎಲ್ಲೋ ಕನಿ ಅಂತೇಳಿ ಸೀದಾಕಿನ ಬಿಟ್ಟು ಮನೆಗೆ ಬರ್ತೇನೆ ಅಂದಿಲ್ಲ? ಗಾಡಿ ಸೌಂಡ್ ಬಂತಲ್ಲ, ಬಂದ ಏನಂಗಾರೆ ರೀ? ಬಿಟ್ಟು ಬಂದ್ರೆ ಮನೆಗೆ? ಒಟ್ಟು ಹಣ್ಣು ಗಿಣ್ಣು ಜಾಸ್ತಿ ತಗೊಂಡೋಗಿ ಕೊಟ್ಟಿರಿಲ್ಲ? ಅದ್ರ ಗಂಡ ಏನು ತಂದಿತ್ತ ಬಿಟ್ಟಿತ್ತ? ಹಣ್ಣು ಹಂಪ್ಲ ಎಲ್ಲ ತಗೊಂಡೋಗಿ ಕೊಟ್ಟೇನಿ, ಕೊಟ್ಟು ಬಂದೇನಿ. ಯಾಕ ಏನಾತ? ಮತ್ತು ಹೊಲ ಕೇಳಿ ಏನಾರು ಜಗಳ ಮಾಡಿದ್ನ? ಅದು ಹಂಗ ಇದು ಹಿಂಗ ಅಂತೇಳಿ ಅವನದೊಂದು ಬಾಯಿ ಒಂದು ಸುಮ್ಮನೆ ಇರಂಗಿಲ್ಲ ನೋಡತ್ತಾಗ. ಏನಾತ ಹೇಳಿ? ಯಾಕ? ಹೇಳಾಕ ಕೇಳಾಕ ಏನೈತ್ ಬಿಡವ, ಭಾಳ ಬೇಜಾರಾಗಕತ್ತೈತಿ. ನಮ್ಮ ತಂಗಿ ಜೀವನ ನಾನು ಹಾಳು ಮಾಡಿದ್ನಿ ಬೇವ, ನಾನು ಹಾಳು ಮಾಡಿದೆ. ಸ್ವಲ್ಪ ಸಮಾಧಾನಾಗಿ ವಿಚಾರಿಸಿದ್ರೆ ಏನಾರ ಹೆಚ್ಚು ದೇವ್ರು ನನಗೆ ಇದು ಮಾಡ್ತಿದ್ನ ಏನ? ನಾನು ವಿಚಾರಿಸ್ಲಿಲ್ಲ ಬೇವ, ವಿಚಾರಿಸ್ಲಿಲ್ಲ. ದೊಡ್ಡ ತಪ್ಪು ಮಾಡಿಬಿಟ್ಟೆ. ಯಾಕಪ್ಪ ಏನಾತ? ಯಾಕ ಭಾಳ ಮೆತ್ತಗೆ ಮಾತಾಡಕತ್ತಿಯಲ್ಲ? ಮೆತ್ತಗೆ ಮಾತಾಡೋದು ಆಮ್ಯಾಗ ಅವನ್ನ ಪೊಲೀಸ್ನವ್ರು ಹಿಡ್ಕೊಂಡು ಹೋಗ್ಯಾರಿವ. ಬಿಡಾಕ್ ಹೋದಾಗ ಗೊತ್ತಾತು. ಅಯ್ಯೋ ದೇವ್ರೆ, ಎದ್ರ ಸಂಬಂಧ? ಏನಾಗೈತಂತ? ಏನವ, ಮತ್ತೆ ಸ್ಟೇಷನ್ಗೆ ಹೋಗಿದ್ದೆ ವಿಚಾರ್ಸಕ್ಕ. ಹೌದಾ? ಏನಂದ್ರೆ? ಇಷ್ಟೆಲ್ಲ ಆತು, ಈಗ ಯಾರು ತಲೆ ಕೊಡ್ಬೇಕು ಕೇಳೋದಕ್ಕೆ? ಅಯ್ಯೋ ಹಣೆ ಬಾರ, ಏನಂತ ಬರ್ದಿದ್ದಾನಪ್ಪ ದೇವ್ರು ನನ್ನ ಮಗಳ ಹಣ್ಯಾಗ ಅಂತ ನಾನು ಆತಾಗ. ಅಯ್ಯೋ ಪಾಪ, ಅದಕ್ಕೊಂದು ನೆಮ್ಮದಿ ಇರೋದು ಏನು ದೇವ್ರು ಬರ್ದೇ ಇಲ್ಲ ನನ್ನ ಹಣ್ಯಾಗ ಅಂತ ಆತಾಗ. ಥೂ 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 ಹೋಗತ್ತಾಗ. ಈಗ ಬಿಡಿಸ್ಕೊಂಬರೋದು ಹೆಂಗ್ಲಾ? 6 ಲಕ್ಷ ರೂಪಾಯಿ ಎಲ್ಲಿಂದ ಹೊಂದಿಸ್ತಿ? ಅವ ತಲೆ ಕೆಡೋದೇನ್ ಬೇ ನಿನ್ಗ? 6 ಲಕ್ಷ ರೂಪಾಯಿ ಬೇ, 1-2 ರೂಪಾಯಿ ಅಲ್ಲ. 6 ಲಕ್ಷ ರೂಪಾಯಿ ನಾನು ಎಲ್ಲಿಂದ ಹೊಂದಿಸ್ಕೊಡ್ಲಿ? ಏನ್ ನಿನ್ ಮಗ ಕೋಟ್ಯಾಧೀಶ್ವರ ಅಂತ ತಿಳ್ಕೊಂಡಿಯಾ? ಏನ ತಲೆಗೇನ್ರ ಬೇರೆ ಏನ್ರ ಯೋಚನೆ ಐತೆ? 1 ರೂಪಾಯಿನೂ ಹೊಂದ್ಸಕ್ಕಾಗಲ್ಲವ ನನ್ನ ಕೈಲಿ. 3 ಲಕ್ಷ ರೂಪಾಯಿ ಕೊಟ್ಟಿರೋದವ ನಾನು.
ನೀನು ನೋಡು ಡೈರೆಕ್ಟ್ ಆಗಿ ನನ್ನ ಕೇಳಾಕತ್ತೀಯಲ್ ಬೇ, ಇದೇನಿದು ವಿಚಿತ್ರ. ₹1 ಹೊಂದ್ಸಕ್ಕಾಗಲ್ಲ ಬಾ ನನ್ನ ಕೈಲಿ. ನೋಡವ ನಾ ಹೇಳಾಕತ್ತೇನೆ ಕೇಳ್ಬಿಡ. ನೀ ಹೆಂಗ್ ಮಾತಾಡಕತ್ತಿ, ಏನ್ ತಾನ ₹6 ಲಕ್ಷ ಎಲ್ಲಿದ್ ಹೊಂದಿಸ್ತಿಯಪ್ಪ ಅಂತ. ಯಾಕೆ ಬೇ, ನಾ ಯಾಕೆ ಹೊಂದಿಸ್ಬೇಕು? ಸಾಲ ನಾ ಮಾಡೇನೆ, ಏನ್ ನನ್ನ ಸಲುವಾಗಿ ಮಾಡ್ಯಾನ? ಏನಾರ ಸಂಬಂಧ ಐತೆ ನನಗೂ ಅದಕ್ಕೂ? ಇನ್ ನಾನು ಎಲ್ಲಾರು ಜೂಜಾಡಕ್ ಹೋಗ್ಲೇನ ಹೇಳ? ಇಲ್ಲ ನೀ ಕೊಡು ಆಟಕ್ಕ, ನಿನ್ನ ಮಗಳು ಮಾಡು ಆಟಕ್ಕ ಏನು ಅವ ನಿನ್ನ ಹಳ್ಯಾ ಕೊಟ್ಟಿರೋ ಟೆನ್ಷನ್ಗೆ ಇನ್ನು ನಾನು ಎಲ್ಲಾರು ಕುಡು ತೂರಾಡಿ ಆದ್ರ ಗಟ್ಟದಂಡೆ ಬೀಳ್ಬೇಕಾತಿನ್ನ. ಜೈಲ್ಗೆ ಹೋಗ್ಯಾನಂದ್ರೆ ಅವ್ನ ಹಣೆ ಬಾರದು, ಅದಕ್ಕೆ ನಾನೇನು ಮಾಡಕ್ಕಾಗಂಗಿಲ್ಲ. ಏನ ಅನ್ಭವಿಸ್ಲಿ, ಒಳಗಿದ್ದ ಅವ್ ಹೊರಗಿದ್ ಮಾಡೋದು ಅಟ್ರಾಗ ಐತಿ. ಇದ್ದಿದ್ ಕೆಲಸನೂ ಕಳ್ಕೊಂಡ್ ಕುಂತಾನ. ಅವ ಇಲ್ಲಿ ಹೊರಗೆ ಬಂದ್ ಮಾಡೋದಾರ ಏನೈತಿ? ಏನ ಅವ್ರ ಪಾಡಿಗೆ ಅವ್ರ ನೆಮ್ಮದಿಯಾಗಾರ ಇರ್ಲಿ. ಅವ ಜೈಲ್ನಾಗ ಕೊಳಕೊಲ್ಲ, ನನಗೆ ಆಗ್ಬೇಕಾಗಿಲ್ಲ. ₹6 ಲಕ್ಷ ಅಂತ ಎಷ್ಟು ಸಲೀಸ ಕೇಳಾಕತ್ತಿಯಲ್ಲವ ನಾನು? ನೀನು ₹1 ಕೊಡೋದಿಲ್ಲ ನಾನು, ನನಗದಕ್ಕೂ ಸಂಬಂಧನೂ ಇಲ್ಲ. ನಡಿಲೆ ಕೆಲ್ಸದವ್ ಹೊರಗೆ.